ಕಾಲದಲ್ಲಿದ್ದು ಈಗ ಮಗ ಇದ್ದಾನೆ, ಇವ್ರನ್ನ ಹಿಡಿದ್ರೆ ಹೇಗೆ ಅಂತ. ಯಾಕಂದ್ರೆ ಅಷ್ಟು ಹೇಳ್ಕೊಳ್ಳುವಂಥ ಬಲಾಢ್ಯ ಮನಸ್ಸಿನವರು ಇವರಲ್ಲ ಅಂಥೇಳಿ ಸಾಮಾನ್ಯವಾಗಿ ಮಾತಾಡ್ತಾರೆ. ಈಗಂತೂ ಇವರು ಅಖಿಲೇಶ್ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇವ್ರ ಮೇಲೆ ಎಲ್ಲ ರೀತಿಯಿಂದ ಅಟ್ಯಾಕ್ ಮಾಡೋದು ಸಾಧ್ಯಗಳಿದ್ದಾವೆ. ಇದಕ್ಕೆ ಈಗ ನಾವು ನೋಡಿದ್ದೀವಿ, ಈ ಒಂದು 2-3 ವರ್ಷದ ಇತಿಹಾಸದಲ್ಲೇ ತಮ್ಮ ಮಾತು ಕೇಳಿದವ್ರಿಗೆ ED ಪ್ರಯೋಗ, CBI ಪ್ರಯೋಗ, IT ಪ್ರಯೋಗ ಮಾಡ್ತಿರ್ತಾರೆ. ಒಂದೊಂದು ಅಸ್ತ್ರ. ಅದಿಲ್ಲ ಅಂದರೆ ಪ್ರೀತಿ ವಿಶ್ವಾಸ ಮಾತಾಡಿಸುವಂಥದ್ದು, ಅದು ಅನಿವಾರ್ಯತೆ ತರೋದು, ಏನಾದರೂ ಮಾಡಿ ಒಟ್ಟಿನಲ್ಲಿ ಅವ್ರನ್ನ ತಮ್ಮ ಬಾಟ್ಲಿಯಲ್ಲಿ ಇಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ BJP, ನಮ್ಮ ಮೋದಿಯವರು. ಆ ಹಿನ್ನೆಲೆಯಲ್ಲಿ ಜಯಂತ್ ಚೌಧರಿ ಮೇಲೆ ಈಗ ಆಲ್ರೆಡಿ ಪಕ್ಷ ಅಂತ ಹಾಕ್ಕೊಂಡಿದ್ದಾರೆ. ಆ ಪಕ್ಷದ ಮೇಲೆ ಅವರಿದ್ದಂಥವ್ರು ಕಣ್ಣು ಹಾಕಿದ್ದಾರೆ. ಈಗ ಮೋಸ್ಟ್ಲಿ ಜಯಂತ್ ಚೌಧರಿ ಅವರು ಇವರು ಬಲೆಗೆ ಬಿದ್ದರೆ ಇದು 2ನೇ ವಿಕೆಟ್ ಆಗ್ಬೋದು ಅಂತ. ಇದರ ನಂತರ ಮತ್ತೆ ಯಾರ ಮೇಲೆ ಕಲ್ಲಿಟ್ಟಿದ್ದಾರಪ್ಪ ಇವರು, ಆದಷ್ಟು ಒಟ್ಟು ವಿಪಕ್ಷಗಳನ್ನ ಖುಲ್ಲಾ ಮಾಡಿಬಿಡೋಣ ಅನ್ನುವಂಥ ಒಂದು ವಿಚಾರ. ಅದರ ನಂತರ ಬರುವಂಥ ಇನ್ನೊಂದು ದೊಡ್ಡ ಹೆಸರು